ಓಕೆ, ಇನ್ನೊಂದು ಡಿ ಬಾಸ್ ಅಭಿಮಾನಿಗಳನ್ನು ಸಪೋರ್ಟ್ ಮಾಡ್ತಾರಂತೆ. ಬೆಳಿಗ್ಗೆಯಿಂದ ಮಾತಾಡಿದೆ. ಆನೆ ಒಳಗಡೆ ಇದೆ, ಹುಲಿ ಹೊರಗಡೆ ಇದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್ ಇಬ್ರು ಎಲ್ಲಿದ್ರು ಜೋಡೆತ್ಗಳು ಅಭಿಮಾನಿಗಳ ಜೊತೆ ತಂದಿಕ್ಕಲ್ಲ. ನಾವು ಅವ್ರ ಫಿಲಮ್ ಬಂದ್ರು ನಾವು ಇದೇ ಥರನೇ ರಿಲೀಸ್ ಮಾಡೋಕ್ಕೆ ಬರ್ತೀವಿ. 4 ವರ್ಷ ಆದಮೇಲೆ ನಮ್ಮ ಬಾಸ್ ಬರ್ತಾವ್ರೆ. ನಮ್ಮ ಬಾಸ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು ಅಂತ ಎಲ್ಲ ಈ ಅರೇಂಜ್ಮೆಂಟು ಏನಿಲ್ಲ. ಎಲ್ಲರ ಹತ್ರ ಕೇಳ್ಕೊಳೋದೇನು ಅಂದರೆ ಜಾಸ್ತಿ ಜೋಶಲ್ಲಿ ಎಕ್ಸೈಟ್ಮೆಂಟಾಗಿ ಏನು ಹೆಚ್ಚು ಕಮ್ಮಿ ಮಾಡ್ಕೊಳೋದು ಬೇಡ. ಬಂದವರೇ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡೋಣ ಅನ್ನೋದು ನಮ್ಮ ಆಸೆ ಸರ್. ಫಿಲಮು 100 ಡೇಸ್ ಓಡಬೇಕು, ಒಳ್ಳೆ ಟ್ರೆಂಡಲ್ಲಿ ಓಡಬೇಕು, ಒಳ್ಳೆ ಕಲೆಕ್ಷನ್ ಮಾಡಬೇಕು. ಮೂವಿ ಇನ್ನೂ ಫಸ್ಟ್ ಶೋಗೆ ಹೋಗಿಲ್ಲ ಸರ್. ಇವೆಲ್ಲ ಅರೇಂಜ್ಮೆಂಟಿಗೆ ಲೇಟ್ ಆಯಿತು, ಅದಕ್ಕೆ ಸೆಕೆಂಡ್ ಶೋ ಬುಕ್ ಮಾಡ್ಕೊಂಡಿದ್ವಿ. ಇವಾಗ ಹೋಗ್ಬಿಟ್ಟು ಮೂವಿ ಹೆಂಗೈತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಸರ್. ಇವಾಗ ಥಿಯೇಟರ್ ಫುಲ್ ಡಿಫ್ರೆಂಟ್ ಆಗಿ ಬಂದಿದ್ರೆ ಏನಿದು ಟ್ರೆಂಡ್ ಹುಟ್ಟಾಕಬೇಕು ಸರ್. ನಮ್ಮ ಬಾಸ್ ಬಂದ್ರೆ ಒಂದೊಂದು ಟ್ರೆಂಡ್ ಇರಬೇಕು. 4 ವರ್ಷ ಕಾಯ್ದಿದ್ದೀವಿ ಅಂದರೆ 4 ವರ್ಷ ಏನಾದರೂ ಒಂದು ಮಾಡಬೇಕು ಅಂತ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ? ಎಕ್ಸ್ಪೆಕ್ಟೇಷನ್ ಈಗೈತೆ ಸರ್. ನೋಡಬೇಕು, ಇನ್ನೂ ನಾವು ನೋಡಿಲ್ವಲ್ಲ. ಹೋಗಿ ಬಂದಾದ್ಮೇಲೆ ಗೊತ್ತಾಗ್ತದೆ ನಮಗೂ. ಸರ್ ನಮ್ದು ಟೀಮ್ ಇದೆ. ನಮ್ದು ಆಟೋ ಹುಡುಗರು ಪೂರ್ತಿ ತುಮಕೂರಲ್ಲಿ ಆಟೋ ಓಡಿಸ್ತೀವಿ ನಾವು. ಆಟೋ ಹುಡುಗರು ಎಲ್ಲ ನಮ್ದು ಟೀಮ್ ಐತೆ. ಟೀಮಿಂದ ಮಾಡ್ತಾ ಇರೋದು ಸರ್ ಎಲ್ಲರೂ. ಓಕೆ, ಈ ಮೂವಿ ಜೊತೆ ಇರುಮೂಡಿನೂ ರಿಲೀಸ್ ಆಗಿದೆ, ರವಿತೇಜ್ ಅವ್ರದ್ದು. ಅವರು ಟಾಪ್ ಹೀರೋ. ಇದಕ್ಕೆ ಕಾಂಪಿಟೇಷನ್ ಕೊಡುತ್ತಾ ಸರ್? ಕಾಂಪಿಟೇಷನ್ ಅಂದರೆ ನಾವು ಬೇರೆ ಹೀರೋ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಸರ್. ಏನು ಅಂದರೆ ಬಂದಿದೆ ಅವ್ರದ್ದು ಬರಲಿ. ಯಾಕೆಂದರೆ ಇದು ಮುಗಿಸ್ಕೊಂಡು ಅದು ನೋಡ್ತೀವಿ. ಯಾಕೆಂದರೆ ನಾವು ಅಯ್ಯಪ್ಪ ಸ್ವಾಮಿ ಭಕ್ತರಾಗಿರೋದು ಅದೇ ಫಿಲಮ್ ಅದು ರಿವ್ಯೂ ಚೆನ್ನಾಗಿದೆ. ಇಲ್ಲೇ ಜೈ ಭಾರತಲ್ಲಿ ರಿಲೀಸ್ ಆಗಿದೆ, ಹೋಗ್ಬಿಟ್ಟು ಅದು ನೋಡ್ತೀವಿ. ನೋಡೋಣ ಅದು. ನಮ್ಮ ಬಾಸ್ ಅವ್ರಿಗೆ ವಿಶ್ ಮಾಡೋದು ಏನಿದೆ ಸರ್? ಅವ್ರು ಬಂದ್ರೇನೆ ಸೆಟ್ ಅಲ್ವಾ, ಒಳ್ಳೆ ಟ್ರೆಂಡ್ ಸೆಟ್ ಆಗ್ತದಲ್ವಾ. ವಿಶ್ ಮಾಡೋದೇನಿಲ್ಲ, ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು ಅಷ್ಟೇ. ಫ್ಯಾನ್ಸ್ ಕಡೆಯಿಂದ ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು. ಓಕೆ, ಇನ್ನೊಂದು ನಮ್ಮ ಹೆಸರು ವಜ್ರ ಅಂತ, ವಜ್ರ ಅಂತ ಹೇಳಿ. ಓಕೆ, ಇನ್ನೊಂದು ಡಿ ಬಾಸ್ ಅಭಿಮಾನಿಗಳನ್ನು ಸಪೋರ್ಟ್ ಮಾಡ್ತಾರಂತೆ. ಬೆಳಿಗ್ಗೆಯಿಂದ ಮಾತಾಡಿದೆ. ಆನೆ ಒಳಗಡೆ ಇದೆ, ಹುಲಿ ಹೊರಗಡೆ ಇದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್ ಇಬ್ರು ಎಲ್ಲಿದ್ರು ಜೋಡೆತ್ಗಳು ಅಭಿಮಾನಿಗಳ ಜೊತೆ ತಂದಿಕ್ಕಲ್ಲ. ನಾವು ಅವ್ರ ಫಿಲಮ್ ಬಂದ್ರು ನಾವು ಇದೇ ಥರನೇ ರಿಲೀಸ್ ಮಾಡೋಕ್ಕೆ ಬರ್ತೀವಿ. ಯಾಕೆ ಅಂದರೆ ಎಲ್ಲರೂ ನಾವು ಮಾತಾಡಿಸ್ತಾ ಹೋಗ್ತೀವಿ. ಅವ್ರೇನು ಹೇಳ್ತಾರೆ ಕೇಳ್ತಾ ಹೋಗೋಣ. ಸರ್ ಟಾಕ್ಸಿಕ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ, ನಮ್ಗೆ ಏನೋ ಎಷ್ಟು ಖುಷಿ ಆಗ್ತಾ ಇದೆ ಸರ್? ತುಂಬಾ ಖುಷಿ ಆಗ್ತಾ ಇದೆ. 4 ವರ್ಷದಿಂದ ವೆಯ್ಟ್ ಮಾಡಿರೋದು ತಕ್ಕನಾಗಿ ಫಿಲಮ್ ಬಂದಿದೆ. ಅದು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾ ಇದ್ದೀವಿ. ನೋಡಬೇಕು ಸರ್. ಇನ್ನು ಫಿಲಮ್ ನೋಡಿಲ್ಲ, ಫಿಲಮ್ ನೋಡ್ಬಿಟ್ಟು ನೋಡ್ತೀವಿ ಸರ್. ಯಾವ ರೀತಿ ಇದೆ ಎಕ್ಸ್ಪೆಕ್ಟೇಷನ್? ನಿಮಗೆ ಎಕ್ಸ್ಪೆಕ್ಟೇಷನ್ ಅಂದರೆ ತುಂಬಾ ಇದೆ ಸರ್. ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ ಅದು ಯಾವ ಥರ ಇರುತ್ತೆ ಅಂತ. ನೋಡಬೇಕು, ಇನ್ನು ಫಿಲಮ್ ನೋಡಿದ್ಮೇಲೆ ನಮಗೂ ಗೊತ್ತಾಗುತ್ತೆ ಸರ್. ತುಂಬ ಖುಷಿ ಆಗ್ತಿದೆ ಸರ್. 4 ವರ್ಷ ಆದಮೇಲೆ ರಿಲೀಸ್ ಆಗಿದೆ. ತುಂಬಾ ಖುಷಿ ಆಗ್ತಾಯಿದೆ. ನಮ್ಮ ಕರ್ನಾಟಕದಲ್ಲೇ ಬೇರೆ ದೇಶಗಳಲ್ಲೂ ತುಂಬ ಇದನ್ನು ಮಾಡ್ತಾವ್ರೆ. ತುಂಬ ಖುಷಿ ಆಗ್ತಾಯಿದೆ ಸರ್. ಇವತ್ತು ಸಾಕಷ್ಟು ಹಾಲಿನ ಅಭಿಷೇಕ ಮಾಡಿದ್ರಿ, ಮತ್ತು ಬೂದುಗುಂಬಳಕಾಯಿ ಹೊಡೆದ್ರಿ. ಯಾವ ರೀತಿಯಾಗಿ ಸರ್ ಅಭಿಮಾನ ತೋರಿಸೋದು? ಬೆಳಗ್ಗೆಯಿಂದಲೂ ಕೂಡ 5:40ರಿಂದನೂ ಅಭಿಮಾನಿಗಳು ಬರ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಹೆಂಗೆ ಅನಿಸ್ತಾ ಇದೆ ಸರ್? ಅಭಿಮಾನ ಅಂತ ಹೇಳೋಕ್ಕೆ ಆಗಲ್ಲ ಸರ್ ನಮ್ಮ ಕಡೆಯಿಂದ. ಆ ಥರ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು. ಯಾಕೆ ಅಂದರೆ ನೋಡ್ತಿದ್ದೀರಾ ನೀವು, ಏನು ಬರೀ ಕರ್ನಾಟಕದಲ್ಲಿ ಅಲ್ಲೇ ರಿಲೀಸ್ ಆಗ್ತಾಯಿಲ್ಲ, ಫುಲ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರೋದು. ಅದರಿಂದ ನಮ್ಮ ತುಮಕೂರು ಹೆಸರು ಬರಬೇಕು. ನಮಗೆ ಒಂದು ಟ್ರೆಂಡಲ್ಲಿ ತುಮಕೂರಲ್ಲಿ ಮೇಲಿದ್ದಾರೆ ಅಂತ ಬರಬೇಕು. ವರ್ಲ್ಡ್ ವೈಡಲ್ಲಿ ತುಮಕೂರು ಅನ್ನೋದು ಹೆಸರು ಬರಬೇಕಲ್ಲಿ, ಅವ್ರಿಗೂ ಗೊತ್ತಾಗಬೇಕು. ಅದರಿಂದ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದೀವಿ ಅಷ್ಟೇ ಸರ್. ಸರ್ KGF ರೆಕಾರ್ಡ್ನ ಬ್ರೇಕ್ ಮಾಡುತ್ತಾ? ಖಂಡಿತ ಮಾಡ್ತಾ ಇದೆ ಸರ್. ನಂಬರ್ 1 ನಿಂತ್ಕೊಂತದೆ ಸರ್. ಸರ್ ಕಲೆಕ್ಷನ್ ಎಷ್ಟು ಮಾಡ್ಬೋದು ನಿಮ್ಗೆ? ಕಲೆಕ್ಷನ್ ಸರ್ ನಾವು ಹೇಳೋಕ್ಕಾಗಲ್ಲ. ಆಲ್ರೆಡಿ ಬುಕ್ಕಿಂಗಲ್ಲೇ 30 ಕೋಟಿ ರೀಚ್ ಆಗಿದೆ ಅಂತ ಹೇಳ್ತಾರೆ. ಅದು ನಮಗೂ ಗೊತ್ತಿಲ್ಲ. ರೀಚ್ ಆಗಿದೆ ಅಂದರೆ ಇನ್ನು ಬುಕ್ಕಿಂಗಲ್ಲಿ ಅಷ್ಟು ಹೋಗಿದೆ ಅಂದರೆ ಇನ್ನು ಫಿಲಮ್ ರಿಲೀಸ್ ಆಗಿದೆ, ಇನ್ನೂ ಹೋಗುತ್ತೆ ಸರ್. ಪಕ್ಕ ನಂಬರ್ 1 ಹೋಗುತ್ತೆ ಸರ್. ಸರ್ ತಾವು ಸಿನಿಮಾ ನೋಡಿದ್ರೆ ಸರ್? ಸರ್ ಯಶ್ ಅವ್ರದ್ದು ಯಾವ್ದನ ಫೇಮಸ್ ಡೈಲಾಗ್ ಇದ್ರೆ ಹೇಳಿ ನೋಡೋಣ. ಸರ್ ಇದೆಯಲ್ಲ ಸರ್, ಮೊನ್ನೆ ರಿಲೀಸ್ ಆಯ್ತಲ್ಲ ಸರ್, ಹೆಣ್ಣಿಗೆ ಅಂದ ಇಂದ್ರೇನೆ ಚಂದ, ಆ ಅಂದನೇ ಆಯುಧ ಮಾಡ್ಕೊಂಡ್ರೆ ಹೆಂಗೆ ಕಂದ ಅಂತ. ಅದೇ ಸಾಕಲ್ವ ಸರ್? ಓಕೆ, ಕೆಲವ್ರು ಏನು ಹೇಳ್ತವ್ರೆ, ಇದಕ್ಕೆ ಮುಂಚೆ ಅಯೋಗ್ಯ ರಿಲೀಸ್ ಆಯ್ತು. ನಮ್ಮ ಕನ್ನಡ ಸಿಕ್ಕಾಪಟ್ಟೆ ಮೂವಿಗಳು ರಿಲೀಸ್ ಆಯ್ತು. ನಮ್ಮ ಕನ್ನಡದ ಸಿಕ್ಕಾಪಟ್ಟೆ ಮೂವಿಗಳು ರಿಲೀಸ್ ಆದವು. ಅದಕ್ಕೇನಾದ್ರೂ ಇದು ಎಫೆಕ್ಟ್ ಮಾಡುತ್ತಾ? ಎಫೆಕ್ಟ್ ಅಂತ ಏನಿಲ್ಲ ಸರ್. ಇವಾಗ ಅವ್ರ ಅಭಿಮಾನಿಗಳು ಅದನ್ನ ನೋಡ್ತಾರೆ, ನಮ್ಮ ಅಭಿಮಾನಿಗಳು ಸರ್. ಅಭಿಮಾನಿಗಳು ಅನ್ನೋ ಇದು ಫಿಲಮ್ ಅದು ಇದು ಅನ್ನೋಕ್ಕಿಂತ ಕನ್ನಡ ಫಿಲಮ್ಮು ಸರ್. ಕನ್ನಡ ಫಿಲಮ್ ಯಾವುದೇ ಬಂದರೂ ಓಡಬೇಕು, ಹೆಸರು ಮಾಡಬೇಕು.